ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು, ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಾಕ್ಷಿಗಳು, ಇವತ್ತು ಪ್ರಭು ಯೇಸು ತನ್ನ ಶಿಷ್ಯರಿಗೆ ನುಡಿದಿದ್ದು, ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನನಗೆ ಸಾಕ್ಷಿಗಳಾಗಿರಿ. ಸಾಕ್ಷಿಗಳಾಗುವುದು ಅಂದರೇನು? ಪ್ರಭು ಯೇಸು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನ, ದೇವರ ಉಪಕಾರಗಳನ್ನ ಸ್ಮರಣೆ ಮಾಡಿಕೊಂಡು ದೇವರ ಮಹಿಮೆಯನ್ನು ಪ್ರಕಟಪಡಿಸಿ ದೇವರ ಕಾರ್ಯಗಳನ್ನ ಪ್ರಚುರಪಡಿಸುವುದು, ಜನರ ಮಧ್ಯೆ, ಸಹೋದರರ ಮಧ್ಯೆ ಪ್ರಚುರಪಡಿಸಿ ದೇವರ ಕಾರ್ಯಕ್ಕೆ ಸಾಕ್ಷಿಯಾಗಿ ನಿಂತಿರುವುದೇ ಸಾಕ್ಷಿಯ ಜೀವನವಾಗಿದೆ. ಆದ ಕಾರಣ ಇವತ್ತು ಸಾಕ್ಷಿಗಳಾಗಿ ನಮ್ಮ ಜೀವನ ಮಾರ್ಪಾಡಾಗಬೇಕು. ಇಷ್ಟು ಮಂದಿ ಸಾಕ್ಷಿಗಳು ನಮ್ಮ ಸುತ್ತಲೂ ಮೇಘದಂತೆ ನಿಂತಿರುವಾಗ, ಮೇಘವನ್ನ ನಾವು ನೋಡುವಾಗ, ಆಕಾಶದ ಕಡೆಗೆ ನಾವು ತಲೆ ಎತ್ತಿ ನೋಡುವಾಗ ಅನೇಕ ಮೋಡಗಳನ್ನು ನಾವು ನೋಡುತ್ತೇವೆ. ಆ ಮೋಡಗಳನ್ನ ನೋಡುವಾಗೆಲ್ಲ ನಮಗೆ ಒಂದು ಜ್ಞಾಪಕ ಬರಬೇಕು, ಆ ಮೇಘದಂತೆ ಸಾಕ್ಷಿಗಳು ನಿಂತಿದ್ದೇವೆ. ಯಾವ ಸಾಕ್ಷಿಗಳು? ಇಬ್ರಿಯ 11ನೇ ಅಧ್ಯಾಯದಲ್ಲಿ ನೋಡೋದಾದರೆ ವಿಶ್ವಾಸ ವೀರರ ಪಟ್ಟಿಗಳು, ಅವರ ಜೀವಿತದಲ್ಲಿ ವಿಶ್ವಾಸದ ಮೂಲಕ ಅವರು ಹೇಗೆ ದೇವರಿಗೆ ಮೆಚ್ಚುಗೆಯಾದರು, ಹೇಗೆ ವಿಶ್ವಾಸದ ಮೂಲಕ ಅವರು ಜಯದ ಜೀವಿತವನ್ನ ಮುನ್ನಡೆಸಿದರು ಎಂದು ಅವರ ಸಾಕ್ಷಿಯನ್ನ ವಿವರಿಸಲಾಗಿದೆ. ಪರರ ಸಾಕ್ಷಿಯನ್ನು ಕೇಳುವಾಗ ನಮ್ಮ ಕುಗ್ಗಿ ಹೋಗಿರುವ ವಿಶ್ವಾಸ ಸಚೇತನಗೊಳ್ಳುತ್ತದೆ. ಆದ ಕಾರಣ ಸಾಕ್ಷಿಗಳು ನಮಗೆ ಬಹಳ ಮುಖ್ಯ. ಮೇಘದ ರೀತಿಯಲ್ಲಿ ತಲೆ ಎತ್ತಿ ನೋಡುವಾಗ ಆಕಾಶದಲ್ಲಿ ಮೇಘಗಳು ಕಂಡು ಬರುತ್ತದೆ. ಆ ಮೇಘಗಳು ದೇವರ ಸಾಕ್ಷಿಗಳಾಗಿದೆ ಎಂದು ಕಂಪೇರ್ ಮಾಡಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಮ್ಮ ನೆರೆಹೊರೆಯವರ ಜೀವಿತದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಆದ ಅದ್ಭುತ ಕಾರ್ಯಗಳು, ರೋಗ ಸೌಖ್ಯ, ಸೂಚನಾ ಕಾರ್ಯಗಳು ದೇವರಿಗೆ ಸಾಕ್ಷಿಯಾಗಿ ಹೇಳಿ ಅವರ ನಾಮವನ್ನ ನಾವು ಮಹಿಮೆ ಪಡಿಸಬೇಕು. ಕೀರ್ತನೆ 119 ವಚನ 99ರಲ್ಲಿ ಈ ಸಾಕ್ಷಿಯ ಕುರಿತು ಇನ್ನೊಂದು ವಾಕ್ಯ ಸಿಕ್ತು. ನಿನ್ನ ಕಟ್ಟಳೆಗಳ ಜ್ಞಾನಿ ನಾನಾದುದರಿಂದ ನಾನು ಅಧಿಕ ಜ್ಞಾನಿ ನನ್ನ ಬೋಧಕರೆಲ್ಲರಿಗಿಂತ. ನನ್ನ ಬೋಧಕರು ನನಗೆ ಬೋಧನೆ ಮಾಡಿದ ಎಲ್ಲಾ ಬೋಧಕರಿಗಿಂತ ನಾನು ಅಧಿಕ ಜ್ಞಾನಿಯಾದೆ. ಇದು ಮೊಬೈಲ್ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡೋದಾದ್ರೆ, ನನ್ನ ಬೋಧಕರೆಲ್ಲರಿಗಿಂತ ನಾನು ಬುದ್ಧಿವಂತನಾಗಿದ್ದೇನೆ. ನಿನ್ನ ಸಾಕ್ಷಿಗಳು ನನ್ನ ಧ್ಯಾನವಾಗಿದೆ. ನಿನ್ನ ಸಾಕ್ಷಿಗಳು ನನ್ನ ಧ್ಯಾನವಾಗಿದೆ. ಇವತ್ತು ನೋಡಿ, ಮಾತೆ ಮರಿಯಮ್ಮನವರ ಬಳಿ ಸಂತ ಗ್ಯಾಬ್ರಿಯಲ್ ದೇವದೂತರು ಬಂದು ಪರಾತ್ಪರನ ಶಕ್ತಿ ನಿನ್ನ ಮೇಲೆ ಇಳಿದು ಬರುವುದು, ಆ ಶಕ್ತಿಯಿಂದ ನಿನ್ನಲ್ಲಿ ಹುಟ್ಟುವ ಮಗು ದೇವರ ಪುತ್ರ ಎನಿಸಿಕೊಳ್ಳುವುದು ಎಂದು ಹೇಳುವಾಗಲೂ ಆಕೆಗೆ ಅದನ್ನ ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪವಿತ್ರಾತ್ಮರೇ ನನ್ನ ಮೇಲೆ ಬಂದರೂ ಸಹ ಇದು ಹೇಗೆ ಸಾಧ್ಯ? ಕಾರಣ ದೇವರ ಅದ್ಭುತ ಕಾರ್ಯ ಎಂದರೆ ಮನುಷ್ಯನ ಗ್ರಹಿಕೆಗೆ ಮೀರಿದ್ದು ಅದ್ಭುತ, ಮನುಷ್ಯನ ಜ್ಞಾನಕ್ಕೆ ಮೀರಿದ್ದು ಅದ್ಭುತ. ನಾನು ಹೇಳಿದರು, ನೀವು ನೋಡಿದರು, ನಂಬಲು ಸಾಧ್ಯವಾಗದಂತ ಮಹತ್ಕಾರ್ಯಗಳನ್ನ ದೇವರು ಮಾಡುವರು. ಸೊ ಅಂತ ಸಮಯದಲ್ಲಿ ಗ್ಯಾಬ್ರಿಯಲ್ ದೇವದೂತನು ಮಾತೆ ಮರಿಯಮ್ಮನವರಿಗೆ ನುಡಿದ ವಿಷಯ, ಕಣ್ಣಿಗೆ ಕಾಣದೇ ಇರುವ ಸ್ವರ್ಗದ ಕುರಿತು ನಾವು ಬೋಧನೆ ಮಾಡುವಾಗ ಅವರು ನಂಬುವುದಾದರೂ ಹೇಗೆ ಅಲ್ವಾ? ಅದಕ್ಕಾಗಿ ಕಣ್ಣಿಗೆ ಕಾಣುವ ವಿಷಯವನ್ನು ಸಾಕ್ಷಿಯಾಗಿ ತಂದು ಮರಿಯಳ ವಿಶ್ವಾಸವನ್ನು ದೃಢಪಡಿಸಿದರು. ಏನ್ ಹೇಳಿದ್ರು ಗ್ಯಾಬ್ರಿಯಲ್ ದೇವದೂತರು? ಅಮ್ಮ, ನಿನ್ನ ಚಿಕ್ಕಮ್ಮ ಎಲಿಜಬೆತ್ ಅಮ್ಮಳನ್ನ ನೋಡು, ಆಕೆ ಮುಪ್ಪು ಮುದುಕಿ, ಪ್ರಾಯ ಮೀರಿದವಳು, ಆದರೂ ಪ್ರೆಗ್ನೆಂಟ್ ಆಗಲು, ಗರ್ಭ ಹೊರಲು ಆಕೆಗೆ ಸಾಮರ್ಥ್ಯನೇ ಇಲ್ಲ ಅಲ್ವಾ? ಆದರೂ ಆಕೆ ಈಗ 6 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಕಣ್ಣಿಗೆ ಕಾಣುವ ಸಾಕ್ಷಿಯನ್ನ ಕೇಳಿದಾಗ ಆಕೆಯ ವಿಶ್ವಾಸ ಇನ್ನೂ ಅಧಿಕವಾಯಿತು. ದೇವರಿಂದ ಎಲ್ಲವೂ ಸಾಧ್ಯ, ಇಗೋ ನಾನು ನಿಮ್ಮ ದಾಸಿ ಎಂದು ತನ್ನ ಜೀವನವನ್ನು ಒಪ್ಪಿಸಿಕೊಟ್ಟರು. ಈವನ್ ದಾವೀದ ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡೋದಾದರೆ, ಮೋಶೆಯ ಕಾಲದಲ್ಲಿ ನಡೆದಂತ ಅದ್ಭುತ ಕಾರ್ಯಗಳು ಪವಿತ್ರ ಗ್ರಂಥದಲ್ಲಿ ಇವೆಲ್ಲವೂ ಸಾಕ್ಷಿಯಾಗಿ ಬರೆಯಲ್ಪಟ್ಟಿದೆ. ಕಾರಣ ನಮ್ಮ ವಿಶ್ವಾಸ ಬಲಪಡಿಸುವುದಕ್ಕಾಗಿ. ಇದನ್ನು ನಂಬು, ನಿನ್ನ ಜೀವಿತದಲ್ಲಿಯೂ ಯೇಸು ಮಾಡಲು ಶಕ್ತರಾಗಿದ್ದಾರೆ ಎಂಬುದಾಗಿ.
ದಾವೀದರಸನು ಹೇಳ್ತಾನೆ, ಕೆಂಪು ಕಡಲನ್ನ ಇಬ್ಬಾಗ ಮಾಡಿದಾತನೇ ಸ್ತೋತ್ರ, ಆಕಾಶದಿಂದ ನನ್ನ ಜನರಿಗೆ ಮನ್ನಾ ಸುರಿಸಿದ ದೇವರೇ ಸ್ತೋತ್ರ. ನೋಡಿ, ಅವರು ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ನೆನೆಸಿ ನೆನೆಸಿ ಆ ಸಾಕ್ಷಿಗಳನ್ನ ಮಹಿಮೆ ಪಡಿಸ್ತಾ ಇರ್ತಾರೆ. ಮೀಕನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಆದಿ ಕಾಲದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳು ಏನಾದವು, ನಮ್ಮ ಕಾಲದಲ್ಲಿ ಅದು ಜರುಗಬೇಕು. ನೀವು ಮಹತ್ಕಾರ್ಯಗಳನ್ನ ಮಾಡಿದ ದೇವರು, ಅದನ್ನ ನಾವು ಓದಿದ್ದೇವೆ, ನೋಡಿದ್ದೇವೆ, ನಮ್ಮ ಜೀವಿತದಲ್ಲಿ ಅದು ನಡೆಯಲಿ ಎಂಬುದಾಗಿ. ಈವನ್ 10 ಮಂದಿ ಕುಷ್ಠರೋಗಿಗಳನ್ನ ಪ್ರಭು ಯೇಸು ಗುಣಪಡಿಸಿದಾಗಲೂ ಸಹ ಒಬ್ಬ ಕುಷ್ಠರೋಗಿ ಹಿಂದಿರುಗಿ ಬಂದು ಯೇಸುವಿಗೆ ಕೃತಜ್ಞತೆ ಸಲ್ಲಿಸಿ ದೇವರಿಗೆ ಸಾಕ್ಷಿಯಾಗಿ ನಿಂತ. ಹೌದು, ಯೇಸು ಸೌಖ್ಯದಾಯಕ, ನನ್ನ ರೋಗ ಗುಣ ಆಗಿದೆ ಎಂಬುದಾಗಿ ಸಾಕ್ಷೀಕರಿಸಿದ. ಅವನ ಒಂದು ಸಾಕ್ಷಿಯನ್ನು, ಕೃತಜ್ಞತೆಯನ್ನು ದೇವರು ಮೆಚ್ಚಿಕೊಂಡು ಉಳಿದ 9 ಮಂದಿ ಎಲ್ಲಿ ಹೋದರು ಎಂದು ಹೇಳಿದರು. ಇವತ್ತು ಸಾಕ್ಷಿಗಳನ್ನ ಧ್ಯಾನ ಮಾಡುವಾಗ ನಮ್ಮ ವಿಶ್ವಾಸ ಹೆಚ್ಚಾಗುತ್ತದೆ. ದೇವರು ನಮಗೆ ಮಾಡಿದ ಅದ್ಭುತ ಕಾರ್ಯಗಳನ್ನ ರಹಸ್ಯವಾಗಿಡದೆ ಅದನ್ನ ಬಹಿರಂಗವಾಗಿ ಸಾಕ್ಷೀಕರಿಸಬೇಕು. ರಾಜನ ಗುಟ್ಟುಗಳನ್ನು ರಹಸ್ಯವಾಗಿ ಕಾಪಾಡಿಕೊಳ್ಳಿರಿ, ಆದರೆ ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ಗುಟ್ಟಾಗಿಟ್ಟುಕೊಳ್ಳದೆ ಬಹಿರಂಗವಾಗಿ ಅದನ್ನ ಸಾಕ್ಷೀಕರಿಸಿ ದೇವರ ನಾಮ ಮಹಿಮೆ ಪಡಿಸಿ. ಅದಕ್ಕಾಗಿ ಪ್ರಭು ಯೇಸು ಹೇಳಿದ್ದರು, ನಾನು ಮೇಘಗಳೊಂದಿಗೆ ದೇವದೂತರೊಡನೆ ಮೇಘದಲ್ಲಿ ಬರುತ್ತೇನೆ ಅಂತ ಹೇಳಿದ್ರು. ಮೇಘಗಳೊಂದಿಗೆ, ಸಕಲ ದೇವದೂತರೊಂದಿಗೆ ಬರುತ್ತೇನೆ. ಮೇಘಗಳೊಂದಿಗೆ ಬರುವುದೆಂದರೇನು? ಮೇಘ ಅಂದರೇನು? ಈಗಾಗಲೇ ಸತ್ತು, ಯೇಸುವಿನಲ್ಲಿ ಸತ್ತು ಸ್ವರ್ಗಲೋಕದಲ್ಲಿ ಸ್ವರ್ಗೀಯ ನಿವಾಸದಲ್ಲಿರುವ ಸಜ್ಜನರ ಆತ್ಮಗಳು ಸಾಕ್ಷಿಯಾಗಿ ಮೇಘದ ರೂಪದಲ್ಲಿ ಯೇಸುವಿನ ಜೊತೆಗೆ ಬರ್ತಾರೆ. ಎಷ್ಟು ಅದ್ಭುತಕರವಾದ ವಚನ ನೋಡಿ. ಮೇಘಗಳೊಂದಿಗೆ ನನ್ನೇಸು ರಾಜನು ಬರುವನು, ಮೇಘ ಮಂಡಲದಲ್ಲಿ ಕಾಣಿಸಿಕೊಳ್ಳುವನು. ಆತನ ಸುತ್ತಲೂ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರುಗಳು, ಮಾತ್ರವಲ್ಲ ಸಜ್ಜನರ ಆತ್ಮಗಳು ಅವನ ಬಳಿ ಕಾಣಿಸಿಕೊಳ್ಳುವುವು. ಹೌದಲ್ವಾ? ಸೊ ನಾನು ಬರುವಾಗ ಬಹಿರಂಗವಾಗಿ ಯಾರು ನಾನು ಯೇಸುವಿಗೆ ಸ್ವಂತ, ಯೇಸು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ ಎಂದು ಸಾಕ್ಷೀಕರಿಸುತ್ತಾರೋ, ನಾನು ಸಹ ಆತನನ್ನು ನನ್ನವನು ಎಂದು ಸಾಕ್ಷೀಕರಿಸುತ್ತೇನೆ. ಆದ್ರೆ ಬಹಿರಂಗವಾಗಿ ಸಾಕ್ಷಿ ನೀಡಲು ನಿರಾಕರಿಸಿದರೆ ದೇವದೂತರುಗಳ ಮುಂದೆ ನಾನು ಸಹ ಅವರನ್ನು ನಿರಾಕರಿಸುತ್ತೇನೆ. ಆದ್ದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಕಲ ಉಪಕಾರಗಳನ್ನ ನೆನಪಿಸಿಕೊಂಡು ಅವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸಿ ಅದನ್ನು ಸಾಕ್ಷಿಯಾಗಿ ಹೇಳೋಣ. 2-3 ವಿವರಿಸೋಣ. ಅಕ್ಕಪಕ್ಕ ಮನೆಯವರಿಗೆ, ಫ್ರೆಂಡ್ಸ್ಗಳಿಗೆ, ನಮಗೆ ಸಿಗುವ ಸ್ನೇಹಿತರಿಗೆ, ಯೇಸು ನನ್ನ ಜೀವಿತದಲ್ಲಿ ಹೀಗೆ ಮಾಡಿದರು. ಆ ಸಾಕ್ಷಿಯನ್ನು ಕೇಳುವಾಗ ಅವರ ಜೀವಿತದಲ್ಲಿ ಕುಗ್ಗಿ ಹೋಗಿರುವ ವಿಶ್ವಾಸ ನವ ಚೈತನ್ಯವನ್ನ ಪಡೆದುಕೊಂಡು ಅವರೂ ಸಹ ವಿಶ್ವಾಸದ ಮೂಲಕ ದೇವರ ಕೃಪೆಯನ್ನ, ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಇವತ್ತು ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಕರ್ತರಾದ ಯೇಸುವೆ, ಈ ಜೀವಸ್ವರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ. ಪ್ರವಾದಿ ಯೆಶಾಯನ ಗ್ರಂಥ 8ನೇ ಅಧ್ಯಾಯ ವಚನ 18ರಲ್ಲಿ, ನಾನು ಮತ್ತು ದೇವರು ನನಗೆ ಕೊಟ್ಟ ನನ್ನ ಕುಟುಂಬ, ನನ್ನ ಮಕ್ಕಳು ಈ ಲೋಕದಲ್ಲಿ ಸರ್ವೇಶ್ವರನಿಗೆ ಮಹಿಮೆಯ ಗುರುತುಗಳಾಗಿ, ಅದ್ಭುತ ಸಾಕ್ಷಿಗಳಾಗಿ ಜೀವಿಸುವೆವು ಎಂದು ನುಡಿದ ರೀತಿಯಲ್ಲಿ ನಿಮ್ಮ ನಾಮಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಈ ಕುಟುಂಬಗಳಲ್ಲಿ ರೋಗ ಸೌಖ್ಯ ಉಂಟಾಗಲಿ, ಕಷ್ಟಗಳು ಬಿಡುಗಡೆಯಾಗಲಿ, ಸಾಲ ಬಾಧೆಗಳು ನೀಗಿ ಹೋಗಲಿ, ಅನ್ನಾಹಾರದ ಕೊರತೆ ನೀಗಿ ಹೋಗಲಿ, ಎಲ್ಲ ದುರಾತ್ಮ ಪೀಡೆ ಪಿಶಾಚಿಗಳ ಕಾಟ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಅವರು ಸ್ವತಂತ್ರರಾಗಿ, ಯೇಸು ಸೌಖ್ಯದಾಯಕ, ಯೇಸು ಜೀವಿಸುವ ದೇವರು, ಯೇಸು ನನ್ನನ್ನು ಆಶೀರ್ವದಿಸಿದ್ದಾರೆ ಎಂದು ನಿಮ್ಮ ನಾಮಕ್ಕೆ ಸಾಕ್ಷೀಕರಿಸಿ ನಿನ್ನ ನಾಮ ಮಹಿಮೆ ಪಡಿಸುವಂತೆ, ನಮಗಲ್ಲ ಕರ್ತನೆ, ನಮಗಲ್ಲ, ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನ ಇದ್ದಾತನು, ಇರುವಾತನು, ಬರುವಾತನು, ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.